ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಅವರು ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ತಮ್ಮ ಕಾನೂನು ಹೋರಾಟವನ್ನ ತೀವ್ರಗೊಳಿಸಿದ್ದಾರೆ. ಈ ಹಿಂದೆ ಸುಪ್ರೀಂ ಕೋರ್ಟ್ ವಿಧಿಸಿದಂತಹ ಕಠಿಣ ಷರತ್ತುಗಳನ್ನು ಸಡಿಲಿಸುವಂತೆ ಕೋರಿ ಅವರು ಮತ್ತೆ ಸುಪ್ರೀಂ ಕೋರ್ಟ್ಗೆ ವಿಶೇಷ ಮಾರ್ಪಾಡು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಂದರೆ ಈಗ ಆಲ್ರೆಡಿ ಒಂದು ಸತಿ ಜಾರಿಯಾಗಿತ್ತು, ಅಂದರೆ ಒಂದಷ್ಟು ಕಠಿಣ ಷರತ್ತುಗಳನ್ನು ಜಾರಿ ಮಾಡಿದರು. ಆದರೆ ಅದೆಲ್ಲದನ್ನು ಕೂಡ ಸ್ವಲ್ಪ ಸಡಿಲಿಸುವಂತೆ ಕೋರಿ ಅವರು ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್ ತೂಗುದೀಪ್ ಜೈಲಿನಿಂದ ಹೊರಬರಲು ತಮ್ಮ ಕಾನೂನು ಹೋರಾಟವನ್ನು ತೀವ್ರಗೊಳಿಸಿದ್ದಾರೆ. ಇದೀಗ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ಈ ಹಿಂದೆ ಕೋರ್ಟ್ ನೀಡಿದಂತಹ ಕಠಿಣ ಆದೇಶ ಹಾಗೂ ಷರತ್ತುಗಳನ್ನು ಮಾರ್ಪಾಡು ಮಾಡುವಂತೆ ಕೋರಿ ವಿಶೇಷ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಮಾರ್ಪಾಡು ಮಾಡುವಂತೆ ಕೋರಿ ಅರ್ಜಿ ಅಂತಂತಂದರೆ ಮಾಡಿಫಿಕೇಷನ್ ಪಿಟಿಷನ್ ಅಂತ ಹೇಳಿಬಿಟ್ಟು ಏನು ಅರ್ಜಿಯನ್ನು ಮೊದಲು ಸಲ್ಲಿಸಿದ್ರು ಅದನ್ನು ಮಾಡಿಫಿಕೇಷನ್ ಮಾಡಲಾಗಿದೆ. ಸೊ ಆ ಒಂದು ಸುಪ್ರೀಂ ಕೋರ್ಟ್ ನೀಡಿದಂತಹ ಆದೇಶವೇನು, ದರ್ಶನ್ ಅವರ ಆಕ್ಷೇಪವೇನು ಅಂತ ನೋಡೋದಾದರೆ, ಕಳೆದ ಮೇ 15ನೇ ತಾರೀಕಿನಂದು ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಅವರ ಜಾಮೀನು ಅರ್ಜಿಯ ವಿಚಾರಣೆ ನಡೆಸಿ ಒಂದು ಮಹತ್ವದ ಆದೇಶವನ್ನು ನೀಡಿತ್ತು. ಆ ಆದೇಶದ ಪ್ರಕಾರ ಪ್ರಕರಣದ ವಿಚಾರಣಾ ನ್ಯಾಯಾಲಯದಲ್ಲಿ ಕನಿಷ್ಠ 1 ವರ್ಷದ ಅವಧಿಯೊಳಗೆ ಪ್ರಮುಖ 60 ಸಾಕ್ಷಿಗಳ ವಿಚಾರಣೆಯನ್ನು ಪೂರ್ಣ ಮಾಡಬೇಕು. ಅಂದರೆ 1 ವರ್ಷದೊಳಗಡೆ ಈ 60 ಸಾಕ್ಷಿ ಏನಿದೆ ಆ ವಿಚಾರಣೆಯನ್ನು ಪೂರ್ಣಗೊಳಿಸಬೇಕು. ಈ 1 ವರ್ಷದ ಅವಧಿ ಮುಗಿಯುವವರೆಗೂ ನಟ ದರ್ಶನ್ ಮತ್ತೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸುವಂತಿಲ್ಲ ಎಂಬ ಕಠಿಣ ಗಡುವನ್ನು ವಿಧಿಸಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ನ ಈ ಆದೇಶದಿಂದಾಗಿ ತಮಗೆ ಸುದೀರ್ಘ ಕಾಲ ಜೈಲಿನಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಎದುರಾಗಿರೋದ್ರಿಂದ ದರ್ಶನ್ ಈಗ ಸುಪ್ರೀಂ ಕೋರ್ಟ್ ನೀಡಿದಂತಹ ಮೇ 15ರ ಆದೇಶದ ಷರತ್ತುಗಳನ್ನು ಸಡಿಲಿಸುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಅರ್ಜಿಯಲ್ಲಿ ದರ್ಶನ್ ಕೋರಿರುವಂತಹ ಪ್ರಮುಖ ಅಂಶಗಳನ್ನ ನೋಡೋದಾದರೆ, ನಟ ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿರುವಂತಹ ಈ ಮಾರ್ಪಾಡು ಅರ್ಜಿಯಲ್ಲಿ ಪ್ರಮುಖವಾಗಿ 2 ರಿಯಾಯಿತಿಗಳನ್ನು ಕೋರಿದ್ದಾರೆ. ಮರು ಜಾಮೀನು ಅರ್ಜಿ ಸಲ್ಲಿಸಲು ವಿಧಿಸಲಾಗಿರುವ 1 ವರ್ಷದ ಸುದೀರ್ಘ ಕಾಲಾವಕಾಶದ ಗಡುವನ್ನು ಗಣನೀಯವಾಗಿ ಕಡಿಮೆ ಮಾಡಬೇಕು. ಈ 1 ವರ್ಷ ಯಾವುದೇ ಕಾರಣಕ್ಕೂ ಅರ್ಜಿಯನ್ನು ಸಲ್ಲಿಸಂಗಿಲ್ಲ ಅಂತ ಹೇಳಿದರು, ಜಾಮೀನು ಅರ್ಜಿಯನ್ನು. ಆದರೆ ಆ ಒಂದು ಸಮಯಾವಕಾಶ ಏನಿದೆ ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ 1 ವರ್ಷದಲ್ಲಿ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚಿಸಿತ್ತಲ್ವಾ. ಆದರೆ ಇಷ್ಟು ದೊಡ್ಡ ಸಂಖ್ಯೆಯ ಸಾಕ್ಷಿಗಳ ವಿಚಾರಣೆ ವಿಳಂಬವಾಗುವುದರಿಂದ ಈ ಸಾಕ್ಷಿಗಳ ಸಂಖ್ಯೆಯನ್ನು ಕೂಡ ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅರ್ಜಿಯಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಈಗ 60 ಜನ ಇದ್ದಾರೆ, 60 ಸಾಕ್ಷಿಗಳಿದೆ, 60 ಸಾಕ್ಷಿನ ವಿಚಾರಣೆ ಮಾಡೋದಕ್ಕೆ ಬಹಳ ಸಮಯಾವಕಾಶ ಆಗುತ್ತೆ. ಹಂಗಾಗಿ ಆ ಸಾಕ್ಷಿಗಳೇನಿದೆ ಆ ಸಂಖ್ಯೆನ ಕಡಿಮೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಜಡ್ಜ್ ಕಚೇರಿಯಲ್ಲೇ ಇತ್ಯರ್ಥ ಸಾಧ್ಯತೆ ಅಲ್ಲೇ ಇತ್ಯರ್ಥವಾಗುವಂತಹ ಸಾಧ್ಯತೆ ಇದೆ. ನಟ ದರ್ಶನ್ ಸಲ್ಲಿಸಿರುವಂತಹ ಈ ಒಂದು ತಿದ್ದುಪಡಿ ಅರ್ಜಿಯ ವಿಚಾರಣೆಯ ಅಧಿಕೃತ ದಿನಾಂಕ ಇನ್ನೂ ಕೂಡ ನಿಗದಿಯಾಗಿಲ್ಲ. ಆದರೆ ಕಾನೂನು ತಜ್ಞರ ಪ್ರಕಾರ ಈ ಅರ್ಜಿಯು ಮುಕ್ತ ನ್ಯಾಯಾಲಯ ಪೀಠದ ಮುಂದೆ ವಿಚಾರಣೆಗೆ ಬರಬಹುದು. ಅಂದರೆ ಓಪನ್ ಕೋರ್ಟ್ ಬೆಂಚ್ ವಿಚಾರಣೆಗೆ ಬರಬಹುದು ಅಥವಾ ನ್ಯಾಯಾಧೀಶರ ಕಚೇರಿಯಲ್ಲೇ ಇತ್ಯರ್ಥವಾಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಕೋರ್ಟ್ನಿಂದ ವಿಧಿಸಲಾಗಿದ್ದಂತಹ ಕಠಿಣ ನಿಯಮಗಳ ನಡುವೆಯೇ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಈ ಅರ್ಜಿ ಸಲ್ಲಿಸಿರುವುದು ಅವರ ಬಿಡುಗಡೆಯ ಹಾದಿಗಾಗಿ ತಂತ್ರಜ್ಞರು ನಡೆಸ್ತಿರುವಂತಹ ಮತ್ತೊಂದು ಹಾದಿಯನ್ನು ತೋರಿಸ್ತಾ ಇದೆ. ಕಾದು ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಡೇಟ್ ಇನ್ನೂ ಕೂಡ ಯಾವುದು ಅನೌನ್ಸ್ ಆಗಿಲ್ಲ, ಯಾವ ಡೇಟಲ್ಲಿ ಏನು ಅಂತ ಹೇಳ್ಬಿಟ್ಟು ಕಾದು ನೋಡಬೇಕು ಏನು ಮಾಡುತ್ತೆ ಅಂತ ಹೇಳ್ಬಿಟ್ಟು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.